ನಮಸ್ಕಾರ ಸ್ನೇಹಿತರೆ, ಹಿಂದೂಗಳಾದ ನಮ್ಮ ಪಾಲಿಗೆ ಅತ್ಯಂತ ಪವಿತ್ರ ದಿನಗಳಲ್ಲಿ ಅಕ್ಷಯ ತೃತೀಯ ಬಹಳ ಪ್ರಮುಖವಾದದ್ದು. ಸಮೃದ್ಧಿ, ಅದೃಷ್ಟ ಹಾಗೂ ಹೊಸ ಆರಂಭಗಳ ಸಂಕೇತವಾಗಿ ಆಚರಣೆ ಮಾಡಲಾಗುವ ಒಂದು ವಿಶೇಷವಾದ ಹಬ್ಬವೇ ಅಕ್ಷಯ ತೃತೀಯ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿನದಂದೇ ಅಕ್ಷಯ ತೃತೀಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅಕ್ಷಯ ಎಂದರೆ ಎಂದೂ ನಶಿಸಲಾಗದ, ನಿರಂತರವಾಗಿ ಬೆಳೆಯುವಂಥ ಅಥವಾ ಶಾಶ್ವತವಾದದ್ದು ಎಂದರ್ಥ. ಹಾಗಾಗಿಯೇ ಈ ಅಕ್ಷಯ ತೃತೀಯ ದಿನದಂದು ನಾವು ಮಾಡುವಂಥ ಯಾವುದೇ ಧಾರ್ಮಿಕ ಕಾರ್ಯಗಳು, ದಾನಧರ್ಮಗಳು, ಜಪತಪಗಳು ಮತ್ತು ಶುಭಾರಂಭಗಳು ನಿರಂತರವಾಗಿ ಫಲವನ್ನು ನೀಡುತ್ತಲಿರುತ್ತವೆ. ಈ ವರ್ಷದ ಅಕ್ಷಯ ತೃತೀಯವು ಏಪ್ರಿಲ್ 19ರಂದು ಭಾನುವಾರ ಬಂದಿದೆ. ಅಕ್ಷಯ ತೃತೀಯ ಎಂದ ಕೂಡಲೇ ನಮ್ಮ ಮನಸ್ಸಿಗೆ ಬರುವ ಮೊದಲ ವಿಷಯವೆಂದರೆ ಚಿನ್ನ. ಅಕ್ಷಯ ತೃತೀಯದ ದಿನ ಸಾಲಸೋಲವನ್ನಾದರೂ ಮಾಡಿ ಅನೇಕರು ಚಿನ್ನವನ್ನು ಖರೀದಿ ಮಾಡುತ್ತಾರೆ. ಈ ದಿನ 1 ಗ್ರಾಂನಷ್ಟಾದರೂ ಚಿನ್ನವನ್ನು ಖರೀದಿ ಮಾಡಿದರೆ ಭವಿಷ್ಯದಲ್ಲಿ ಅದು ಅಕ್ಷಯವಾಗುತ್ತದೆ ಎಂಬುದು ಜನರ ನಂಬಿಕೆ. ಆದರೆ ಚಿನ್ನ ಖರೀದಿಯನ್ನು ಹೊರತುಪಡಿಸಿಯೂ ಅಕ್ಷಯ ತೃತೀಯಕ್ಕೆ ಅಗಾಧವಾದ ಮಹತ್ವವಿದೆ. ಏಕೆಂದರೆ ಅಕ್ಷಯ ತೃತೀಯದಂದು ಅನೇಕ ಮಹತ್ವಪೂರ್ಣ ಘಟನೆಗಳು ನಡೆದಿವೆ. ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಮಹತ್ವವೇನು, ಈ ದಿನ ನಡೆದಿರುವ ಪೌರಾಣಿಕ ಘಟನೆಗಳು ಯಾವುವು, ಅಕ್ಷಯ ತೃತೀಯದಂದು ನಾವು ಮಾಡಬೇಕಾದ ಪುಣ್ಯ ಕಾರ್ಯಗಳು ಯಾವುವು ಎಂಬ ಕುತೂಹಲಕರ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. 2026ರಲ್ಲಿ ಅಕ್ಷಯ ತೃತೀಯ ಯಾವ ದಿನ? ಅಕ್ಷಯ ತೃತೀಯವನ್ನು 2026ರ ಏಪ್ರಿಲ್ 19 ಭಾನುವಾರ ಆಚರಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಈ ಹಬ್ಬ ಬರುತ್ತದೆ. ಅಕ್ಷಯ ತೃತೀಯ 2026ರ ಪ್ರಮುಖ ಸಮಯ ಮುಹೂರ್ತ. ತೃತೀಯ ತಿಥಿ ಆರಂಭ ಏಪ್ರಿಲ್ 19 ಬೆಳಗ್ಗೆ 10:49ಕ್ಕೆ. ತೃತೀಯ ತಿಥಿ ಅಂತ್ಯ ಏಪ್ರಿಲ್ 20 ಬೆಳಗ್ಗೆ 7:27ಕ್ಕೆ. ಪೂಜೆಗೆ ಶುಭ ಸಮಯ ಏಪ್ರಿಲ್ 19 ಬೆಳಗ್ಗೆ 10:49ರಿಂದ ಮಧ್ಯಾಹ್ನ 12:20ರವರೆಗೆ. ಚಿನ್ನ ಖರೀದಿಸಲು ಉತ್ತಮ ಸಮಯ ಏಪ್ರಿಲ್ 19ರ ಬೆಳಗ್ಗೆ 10:49ರಿಂದ ಏಪ್ರಿಲ್ 20ರ ಮುಂಜಾನೆ 6:14ರವರೆಗೆ. ಉದಯ ತಿಥಿಯ ಆಧಾರದ ಮೇಲೆ ಹೆಚ್ಚಿನವರು ಏಪ್ರಿಲ್ 19ರಂದೇ ಹಬ್ಬವನ್ನು ಆಚರಿಸುತ್ತಾರೆ. ಅಕ್ಷಯ ತೃತೀಯದ ಪೌರಾಣಿಕ ಮಹತ್ವ. ಅಕ್ಷಯ ತೃತೀಯವು ಯುಗಾದಿ ಹಬ್ಬದಂತೆಯೇ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಏಕೆಂದರೆ ಇದೇ ದಿನದಂದೇ ಸತ್ಯಯುಗ ಮುಕ್ತಾಯವಾಗಿ ತ್ರೇತಾಯುಗ ಪ್ರಾರಂಭವಾಯಿತಂತೆ. ಗುರು ವೇದವ್ಯಾಸರು ಗಣೇಶರ ಅಮೃತ ಹಸ್ತದಿಂದ ಮಹಾಭಾರತವನ್ನು ಬರೆಸಲು ಪ್ರಾರಂಭಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದು. ದ್ವಾಪರ ಯುಗದ ಮಹಾಭಾರತ ಕಾಲದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿರುವಾಗ ದ್ರೌಪದಿಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಅಕ್ಷಯ ಪಾತ್ರೆಯನ್ನು ಕರುಣಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದು. ಈ ಅಕ್ಷಯ ಪಾತ್ರೆ ಸುಭೀಕ್ಷವಾಗಿ ನಿರಂತರವಾಗಿ ಆಹಾರವನ್ನು ನೀಡುವ ಪಾತ್ರೆಯಾಗಿದೆ. ಅದರಲ್ಲಿ ಆಹಾರ ಎಂದಿಗೂ ಬರಿದಾಗುವುದಿಲ್ಲ. ಅಕ್ಷಯ ತೃತೀಯದ ಶುಭ ದಿನದಂದೇ ಭಗವಾನ್ ಪರಶುರಾಮರು ಈ ಭೂವಸುಂಧರೆಯ ಮೇಲೆ ಅವತರಿಸಿದ್ದು ಇದೇ ಕಾರಣಕ್ಕಾಗಿ ಪರಶುರಾಮರ ಜಯಂತಿಯನ್ನು ಸಹ ಈ ಸುದಿನ ಆಚರಣೆ ಮಾಡಲಾಗುತ್ತದೆ. ಭಗೀರಥರ ಪ್ರಯತ್ನದಿಂದ ಗಂಗಾಮಾತೆ ಈ ಭೂಮಿಯ ಮೇಲೆ ಅವತರಿಸಿದ್ದು ಸಹ ಇದೇ ಸುದಿನದಂದು. ಅದೇ ರೀತಿ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನವೂ ಸಹ ಇದೇ ಅಕ್ಷಯ ತೃತೀಯದಂದು ಬರುತ್ತದೆ. ಕೃಷ್ಣ ಸುಧಾಮರ ಕಥೆಯ ನಮ್ಮೆಲ್ಲ ತಿಳಿದಿರುತ್ತದೆ. ದ್ವಾಪರ ಯುಗದಲ್ಲಿ ಸುಧಾಮ ಬಡವನಾಗಿರುತ್ತಾನೆ. ಆತ ಬಾಲ್ಯದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಆಪ್ತ ಸ್ನೇಹಿತನಾಗಿರುತ್ತಾನೆ. ಇದನ್ನರಿತಿದ್ದಂಥ ಸುಧಾಮನ ಪತ್ನಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಬಳಿ ತೆರಳಿ ತಮ್ಮ ಕಷ್ಟಕ್ಕೆ ಸಹಾಯವನ್ನು ಯಾಚಿಸುವಂತೆ ಸುಧಾಮನಿಗೆ ಬಲವಂತಪಡಿಸುತ್ತಾಳೆ. ಪತ್ನಿಯ ಬಲವಂತಕ್ಕೆ ಸೋತಂಥ ಸುಧಾಮ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಭೇಟಿಯಾಗಲು ದ್ವಾರಕೆಗೆ ಆಗಮಿಸಿ ಅರಮನೆಯನ್ನು ಪ್ರವೇಶಿಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮರ ಅರಮನೆಯ ವೈಭವವನ್ನು ಕಂಡು ಬಡವನಾದ ಸುಧಾಮ ತಾನು ತಂದಿದ್ದ ಅವಲಕ್ಕಿಯನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ನೀಡಲು ಹಿಂದೇಟು ಹಾಕುತ್ತಾನೆ. ಇದನ್ನರಿತ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸ್ನೇಹಿತನಾದ ಸುಧಾಮ ತಂದಿದ್ದ ಅವಲಕ್ಕಿಯನ್ನು ಕಸಿದುಕೊಂಡು ಬಹಳ ಇಷ್ಟಪಟ್ಟು ಆತ ತಂದಿದ್ದ ಅವಲಕ್ಕಿಯನ್ನು ಸೇವಿಸುತ್ತಾರೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಭೇಟಿಯಿಂದಲೇ ಸಂತಸಗೊಂಡಂತಹ ಸುಧಾಮನು ಅಲ್ಲಿ ಯಾವುದೇ ಸಹಾಯವನ್ನು ಯಾಚಿಸದೆಯೇ ತನ್ನ ಊರಿನತ್ತ ಪ್ರಯಾಣವನ್ನು ಬೆಳೆಸುತ್ತಾನೆ. ತನ್ನ ಊರಿಗೆ ಮರಳಿದ ಸುಧಾಮನಿಗೆ ಅಚ್ಚರಿ ಕಾದಿರುತ್ತದೆ. ಸುಧಾಮನ ಪುಟ್ಟ ಗುಡಿಸಿಲು ಅರಮನೆಯಾಗಿ ಬದಲಾಗಿರುತ್ತದೆ. ಹೀಗೆ ಸುಧಾಮನಿಗೆ ಶ್ರೀಕೃಷ್ಣ ಪರಮಾತ್ಮರು ಅಪಾರ ಸಂಪತ್ತನ್ನು ನೀಡಿದ್ದೂ ಸಹ ಅಕ್ಷಯ ತೃತೀಯದ ದಿನದಂದೇ.
ತ್ರೇತಾಯುಗದಲ್ಲಿ ಪರಮ ಪವಿತ್ರಳಾದ ಸೀತಾಮಾತೆಯು ಅಗ್ನಿ ಪರೀಕ್ಷೆಯಿಂದ ತಾನು ಪರಿಶುದ್ಧಳು ಎಂಬುದನ್ನು ಜಗತ್ತಿಗೆ ಪ್ರಕಟಿಸಿದ್ದು ಸಹ ಅಕ್ಷಯ ತದಿಗೆಯ ದಿನದಂದೇ. ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡುತ್ತಿದ್ದ ವೇಳೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸೀರೆಯನ್ನು ನೀಡಿ ಆಕೆಯ ಮಾನವನ್ನು ಕಾಪಾಡಿದ್ದು ಸಹ ಇದೇ ಅಕ್ಷಯ ತೃತೀಯದ ಶುಭ ದಿನದಂದು. ಶ್ರೀಕೃಷ್ಣ ಪರಮಾತ್ಮರ ಸಹೋದರರಾದ ಬಲರಾಮರು ಜನಿಸಿದ್ದು ಸಹ ಅಕ್ಷಯ ತದಿಗೆಯಂದೇ. 12ನೆಯ ಮಹಾಪುರುಷರಾದ ಜಗಜ್ಯೋತಿ ಬಸವೇಶ್ವರರು ಜನಿಸಿದ್ದು ಸಹ ಇದೇ ಸುದಿನದಂದು. ಜಗದ್ಗುರುಗಳಾದ ಆದಿಗುರು ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಬಂಗಾರದ ಮಳೆಯನ್ನು ಸುರಿಸಿದ್ದು ಸಹ ಇದೇ ಅಕ್ಷಯ ತೃತೀಯದಂದು ಎಂಬ ನಂಬಿಕೆಯಿದೆ. ಇದೇ ದಿನ ಬದರೀನಾಥದ ಬಾಗಿಲನ್ನು ದರ್ಶನಾಕಾಂಕ್ಷಿಗಳಿಗೆ ತೆರೆಯಲಾಗುತ್ತದೆ. ಇಷ್ಟೆಲ್ಲ ಮಹತ್ವ ಪಡೆದ ಕಾರಣದಿಂದ ಅಕ್ಷಯ ತೃತೀಯ ಹೆಚ್ಚು ಪವಿತ್ರವೆನಿಸಿಕೊಳ್ಳುತ್ತದೆ. ಅಕ್ಷಯ ತೃತೀಯದ ಮಹಿಮೆ. ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ 3 ಶುಭ ಮುಹೂರ್ತಗಳಲ್ಲಿ ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ ಹಾಗೂ ಬಲಿಪಾಡ್ಯಮಿಯ ಅರ್ಧ ದಿವಸಗಳು ಸೇರಿವೆ. ಅಂದರೆ ಅಕ್ಷಯ ತೃತೀಯದ ಸಂಪೂರ್ಣ ದಿನ ಪ್ರತಿಯೊಂದು ಗಳಿಗೆಯಲ್ಲಿಯೂ ಸಹ ಶುಭ ಮುಹೂರ್ತವೇ ಇರುತ್ತದೆ. ಅಂದು ಯಾವುದೇ ರಾಹುಕಾಲ, ಗುಳಿಕಕಾಲ ಅಥವಾ ಇನ್ಯಾವುದೇ ಅಶುಭ ಕಾಲದ ಮಹತ್ವ ಇರುವುದಿಲ್ಲ. ಈ ದಿನ ನಾವು ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಸಹ ಯಶಸ್ಸು ಶತಸಿದ್ಧ. ಅಕ್ಷಯ ತೃತೀಯದ ದಿನ ಏನು ಮಾಡಬೇಕು? ಅಕ್ಷಯ ತೃತೀಯದ ದಿನ ಮದುವೆ, ಅಕ್ಷರಾಭ್ಯಾಸ, ನಾಮಕರಣ, ಉಪನಯನ, ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ನಡೆಸಲು ಮತ್ತು ಹೊಸ ಉದ್ಯಮಗಳನ್ನು, ಹೂಡಿಕೆಗಳನ್ನು ಆರಂಭಿಸಲು ಅತ್ಯುತ್ತಮವಾದ ದಿನವಾಗಿರುತ್ತದೆ. ಅಕ್ಷಯ ತೃತೀಯದ ದಿನ ಸೂರ್ಯ ಮತ್ತು ಚಂದ್ರರು ತಮ್ಮ ಗರಿಷ್ಠ ಮಟ್ಟದ ಕಾಂತಿಯನ್ನು ಹೊಂದಿರುವುದರಿಂದ ಸಂಪೂರ್ಣ ದಿನ ಯಾವುದೇ ಶುಭ ಕಾರ್ಯಕ್ಕೂ ಸಹ ಬಹಳ ಮಂಗಳಕರವಾಗಿರುತ್ತದೆ. ಅಕ್ಷಯ ತೃತೀಯದ ದಿನ ವಿವಾಹವಾಗುವ ದಂಪತಿಗಳ ದಾಂಪತ್ಯ ಹೆಚ್ಚು ಬಲವಾಗಿರುತ್ತದೆ ಮತ್ತು ಅನ್ಯೋನ್ಯವಾಗಿರುತ್ತದೆ. ಹೀಗಾಗಿಯೇ ಅತಿ ಹೆಚ್ಚು ಮದುವೆಗಳು ಅಕ್ಷಯ ತೃತೀಯದಂದು ನಡೆಯುತ್ತವೆ. ಅಕ್ಷಯ ತೃತೀಯದ ದಿನ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು. ಆದ್ದರಿಂದಲೇ ಈ ದಿನ ದಾನ ಧರ್ಮಗಳನ್ನು ಮಾಡುವುದು ಬಹಳ ಶ್ರೇಷ್ಠ. ಈ ದಿನ ನಾವು ದಾನ ಧರ್ಮಗಳನ್ನು ಕೈಗೊಂಡರೆ ಪ್ರತಿಫಲಾಪೇಕ್ಷೆಗಳಾಗಿ ನಾವು ಏನನ್ನು ಬಯಸಿದ್ದರೂ ಸಹ ಭಗವಂತರು ನಾವು ದಾನ ಮಾಡಿದ 3 ಪಟ್ಟನ್ನು ನಮಗೆ ಮರುಕರುಣಿಸುತ್ತಾರೆ. ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಸಹ ಈ ದಿನ ಮಾಡುವ ಶ್ರೇಷ್ಠ ಕೆಲಸವೆನಿಸಿಕೊಳ್ಳುತ್ತದೆ. ಈ ದಿನ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಕಲ ಸಂಪತ್ತು, ಸಂತೋಷ, ಸಮೃದ್ಧಿ ನಮ್ಮದಾಗುತ್ತದೆ. ಅಕ್ಷಯ ತೃತೀಯವು ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನವಾಗಿರುವುದರಿಂದ ಅಕ್ಷಯ ತೃತೀಯದಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ. ತಮ್ಮ ತಮ್ಮ ಮನೆಗಳ ಅಡುಗೆ ಮನೆಯಲ್ಲಿ ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರೆಯನ್ನು ಕರುಣಿಸು ದೇವಿ ಎಂಬುದಾಗಿ ಭಕ್ತಾದಿಗಳೆಲ್ಲ ಅನ್ನಪೂರ್ಣೇಶ್ವರಿ ದೇವಿಯನ್ನು ಬೇಡಿಕೊಳ್ಳುತ್ತಾರೆ. ಅಕ್ಷಯ ತೃತೀಯದ ದಿನ ಸಮೃದ್ಧಿಯ ಸಂಕೇತವಾದ ಚಿನ್ನವನ್ನು ಕೊಂಡರೆ ಅದು ಅಕ್ಷಯವಾಗುತ್ತದೆ ಎಂಬ ಪ್ರತೀತಿಯಿದೆ. ಆದರೆ ಚಿನ್ನದ ಬೆಲೆ ಗಗನಕ್ಕೇರಿರುವ ಈ ಪರಿಸ್ಥಿತಿಯಲ್ಲಿ ಚಿನ್ನವನ್ನು ಖರೀದಿಸುವುದು ಸುಲಭದ ಮಾತಲ್ಲ. ಹೀಗೆಂದು ಬೇಸರ ಪಡಬೇಕಾಗಿಲ್ಲ. ವೀಕ್ಷಕರೇ, ಅಕ್ಷಯ ತೃತೀಯದ ದಿನ ಅಡುಗೆಗೆ ಬಳಸುವ ಉಪ್ಪನ್ನು ನಾವು ಖರೀದಿ ಮಾಡಿದರೂ ಸಹ ಚಿನ್ನ ಖರೀದಿಸಿದ ಫಲವೇ ಪ್ರಾಪ್ತವಾಗುತ್ತದೆ. ಅಕ್ಷಯ ತೃತೀಯದ ದಿನದಂದು ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಹೋಮ ಹವನವನ್ನು ನೆರವೇರಿಸಿದರೆ ಅಥವಾ ಸಾರ್ವಜನಿಕವಾಗಿ ಹೋಮವನ್ನು ಆಯೋಜಿಸಿರುವ ಸ್ಥಳದಲ್ಲಿ ಭಾಗವಹಿಸಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತದೆ. ಅಕ್ಷಯ ತೃತೀಯದ ದಿನ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವ ಮಂತ್ರಗಳನ್ನು, ಸ್ತೋತ್ರಗಳನ್ನು ಪಾರಾಯಣ ಮಾಡಬಹುದು. ಅದರಲ್ಲಿಯೂ ಲಕ್ಷ್ಮೀ ಮತ್ತು ಮಹಾವಿಷ್ಣು ದೇವರಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಣ ಮಾಡುವುದು ಮಂಗಳಕರವಾಗಿರುತ್ತದೆ. ಸಾಮಾನ್ಯವಾಗಿ ಲಕ್ಷ್ಮೀ ಅಷ್ಟೋತ್ತರ ಹಾಗೂ ವಿಷ್ಣು ಸಹಸ್ರನಾಮಗಳನ್ನು ಪಠಣ ಮಾಡಲಾಗುತ್ತದೆ. ಅನೇಕ ಜನರು ಅಕ್ಷಯ ತೃತೀಯದಂದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಗಂಗಾವತರಣದ ದಿನವಾದ್ದರಿಂದ ಅಕ್ಷಯ ತೃತೀಯದಂದು ಗಂಗಾ ಸ್ನಾನಕ್ಕೂ ಹೆಚ್ಚಿನ ಮಹತ್ವವಿದೆ. ಈ ದಿನ ಗಂಗಾ ನದಿಯಲ್ಲಿ ಸ್ನಾನವನ್ನು ಕೈಗೊಂಡರೆ ಸಕಲ ದೋಷಗಳು ಪರಿಹಾರವಾಗುತ್ತವಂತೆ. ಮನೆಯಲ್ಲೇ ಸ್ನಾನವನ್ನು ಮಾಡುವಾಗ ಗಂಗಾಜಲವನ್ನು ಬೆರೆಸಿಕೊಳ್ಳುವುದು ಸಹ ಒಳ್ಳೆಯದು. ಅಕ್ಷಯ ತೃತೀಯದ ದಿನ ಉಪವಾಸ ವ್ರತವನ್ನು ಆಚರಿಸುವುದು ಸಹ ಪುಣ್ಯ ಕಾರ್ಯವೆಂದೇ ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಅಕ್ಷಯ ತೃತೀಯದ ಕುರಿತಾಗಿ ಈ ಮಹತ್ವದ ಮಾಹಿತಿಗಳು ನಿಮಗೆ ಖಂಡಿತ ಉಪಯುಕ್ತವಾಗಿವೆ ಎಂದು ಭಾವಿಸುತ್ತೇನೆ. ಭಕ್ತಿಯಿಂದ ಈ ದಿನವನ್ನು ಆಚರಿಸಿ ಭಗವಂತನ ಕೃಪೆ, ಲಕ್ಷ್ಮೀದೇವಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮನೆ ಮೇಲೆ ಇರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನೂ ಇಂಥ ಧಾರ್ಮಿಕ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.